ಆತ ಪುಟ್ಟ ಬಾಲಕ ಅಪ್ಪನ ಕಾರಲ್ಲಿ ಕೂತು ಆಟ ಆಡ್ತಾ ಇದ್ದ. ಆದರೆ ಡಿಕ್ಕಿಯಲ್ಲಿ ಇಳಿದವ ಉಸಿರುಗಟ್ಟಿ ಒದ್ದಾಡಿ ಜೀವ ಬಿಟ್ಟಿದ್ದಾನೆ. ಕಾರಲ್ಲಿ ಮಗನ ಶವ ಕಂಡ ಹೆತ್ತವರ ಆಕ್ರಂದನ ಹೇಳತೀರದಾಗಿದೆ. ಆಟವಾಡ್ತಿದ್ದ ಬಾಲಕ ಕಾರ್ ಡಿಕ್ಕಿಯಲ್ಲಿ ಲಾಕ್, ಉಸಿರುಗಟ್ಟಿ ಅಲ್ಲೇ ಸಾವು, ಕುಟುಂಬ ಕಣ್ಣೀರು. ವಿಧಿಯಾಟ ಅದೆಷ್ಟರ ಮಟ್ಟಿಗೆ ಘೋರವಾಗಿರುತ್ತೆ ಅನ್ನೋದಕ್ಕೆ ಈ ನತದೃಷ್ಟ ಬಾಲಕನ ದುರಂತ ಅಂತ್ಯವೇ ಸಾಕ್ಷಿ. ಇನ್ನೂ ಪ್ರಪಂಚದ ಅರಿವಿರಲಿಲ್ಲ, ಅಮ್ಮನ ಮಡಿಲು ತೊರೆಯೋ ಸಣ್ಣ ಸುಳಿವು ಇರಲಿಲ್ಲ. ಈಗಷ್ಟೇ ಕಣ್ಬಿಟ್ಟು ಪ್ರಪಂಚ ನೋಡ್ತಾ ಇದ್ದ ಬಾಲಕ ಮರೆತು ಮರೆಯಾಗಿದ್ದಾನೆ. ಮನೆ ತುಂಬ ಮಗ ಓಡಾಡಿ ಆಟ ಆಡ್ತಿದ್ದ ಸಂಸಾರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ವಿಧಿಯಾಟ ಅನ್ನೋದನ್ನ ಯಾರೂ ಬಲ್ಲೋರಿಲ್ಲ. ಈ ಕಾಲದಲ್ಲಿ ಮಕ್ಕಳ ಬಗ್ಗೆ ಪೋಷಕರು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕಡಿಮೆನೆ ಬಿಡಿ. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ಕಣ್ಮುಂದೆ ಆಡಿ ಬೆಳೆದು ಮಕ್ಕಳು ದುರಂತಕ್ಕೀಡಾಗಿ ಬಿಡ್ತಾವೆ. ಅದಕ್ಕೆ ಕಲಬುರಗಿಯಲ್ಲಿ ನಡೆದ ಈ ಘೋರ ದುರಂತವೇ ಎಕ್ಸಾಂಪಲ್. ಹೀಗೆ ಖುಷಿಯಾಗಿ ಕುಣಿದಾಡ್ತಾ ಇರೋ ಈ ಪುಟ್ಟ ಬಾಲಕನ ಹೆಸರು ಬಸವ ಪ್ರಭು ಅಂತ. ಶಹಾಬಾದ ತಾಲೂಕಿನ ತೊನಸಹಳ್ಳಿ ಗ್ರಾಮದ ಕೊಟ್ಟೂರೇಶ್ವರ ಮುತ್ಯ ಅವರ ಒಬ್ಬನೇ ಮಗ. ಬಸವ ಪ್ರಭುವನ್ನ ಹೆತ್ತವರು ಅಷ್ಟೇ ಮುದ್ದಾಗಿ ಬೆಳೆಸಿದ್ರು. ಆತನ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಿದ್ರು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ಇನ್ನೂ ಬಾಳಿ ಬದುಕಬೇಕಿದ್ದ ಬಾಲಕ ಮನೆ ಮುಂದೆ ನಿಂತಿದ್ದ ಕಾರಲ್ಲಿ ದುರಂತ ಅಂತ್ಯ ಕಂಡಿದ್ದಾನೆ. ನಿನ್ನೆ ಬಸವ ಪ್ರಭು ಎಂದಿನಂತೆ ಆಟ ಆಡ್ತಿದ್ನಂತೆ. ಹೆತ್ತವರು ಕೂಡ ಅಷ್ಟೊಂದು ಗಮನ ಹರಿಸಿಲ್ಲ. ಆಟ ಆಡ್ತಿದ್ದ ಬಾಲಕನಿಗೆ ಟೇಬಲ್ ಮೇಲೆ ಇಟ್ಟಿದ್ದ ಕಾರಿನ ಕೀ ಕಂಡಿದ್ದೇ ತಡ ಅನ್ಲಾಕ್ ಮಾಡಿ ಒಳಗೆ ಹೋಗಿದ್ದಾನೆ. ಕಾರ್ ಡಿಕ್ಕಿಯಲ್ಲಿ ಅದೇನಿಟ್ಟಿದ್ರೋ ಗೊತ್ತಿಲ್ಲ. ಅದನ್ನ ನೋಡಿ ತೆಗೆದುಕೊಳ್ಳೋದಕ್ಕೆ ಡಿಕ್ಕಿ ಓಪನ್ ಮಾಡಿದ್ದಾನೆ. ಬಸವ ಪ್ರಭು ಡಿಕ್ಕಿ ಒಳಗೆ ಹೋಗ್ತಿದ್ದಂತೆ ಲಾಕ್ ಆಗಿದ್ದು ಅಲ್ಲಿಂದ ವಾಪಸ್ ಬರೋದಕ್ಕಾಗಿಲ್ಲ. ಕೊನೆಗೆ ಅಲ್ಲಿಯೇ ಒದ್ದಾಡಿದ ಬಾಲಕ ಡಿಕ್ಕಿಯಲ್ಲೇ ಉಸಿರುಗಟ್ಟಿ ಜೀವ ಬಿಟ್ಟಿದ್ದಾನೆ. ಇತ್ತ ಹೆತ್ತವರು ಮಗ ಎಲ್ಲೋದ ಅಂತ ಹುಡುಕಾಡೋದಕ್ಕೆ ಶುರು ಮಾಡಿದ್ದಾರೆ. ಊರೆಲ್ಲ ಹುಡುಕಿದ್ರೂ ಬಸವ ಪ್ರಭು ಸುಳಿವು ಸಿಕ್ಕಿರಲಿಲ್ಲ. ಕೊನೆಗೆ ಕಾರ್ನಲ್ಲಿ ನೋಡಿದಾಗ ಮುದ್ದಾದ ಮಗ ಶವವಾಗಿ ಪತ್ತೆಯಾಗಿದ್ದಾನೆ. ಮಗ ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಆತನ ನೆನಪಲ್ಲೇ ಕಾಲ ಕಳೆಯುವಂತಾಗಿದೆ. ಒಟ್ಟಾರೆ ಇನ್ಮುಂದಾದ್ರೂ ಪೋಷಕರು ಹುಷಾರಾಗಿರಬೇಕಿದೆ. ಮಕ್ಕಳು ಆಟ ಆಡ್ತಿದ್ದಾಗ ಒಂದು ಕಣ್ಣಿಟ್ಟಿರಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕನ್ನಡ, ಕಲಬುರಗಿ. ಅವರೆಲ್ಲ